ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಕೇಳ್ತಾ ಇದ್ರಿ, ಸರ್ ಕಟ್ ಆಫ್ ಎಷ್ಟು ನಿಲ್ಬೋದು, ಎಷ್ಟು ಚಾನ್ಸಸ್ ಅದ ಅಂತೇಳಿ. ಸೊ ಅದಕ್ಕೋಸ್ಕರ ಒಂದು ಸ್ಯಾಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನನಗೆ ಒಂದು ಸ್ವಲ್ಪ ರೆಫರೆನ್ಸ್ ಸಿಕ್ಕಿದ್ದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾವ ರೀತಿ ಕಟ್ ಆಫ್ ನಿಲ್ಬೋದು ಅಂತೇಳಿ ಸುಮ್ಮನೆ ಒಂದು ಮೆಥಡಲ್ಲಿ, ಅದು ಪ್ರೀವಿಯಸ್ ಇಯರಲ್ಲಿ 7 ವರ್ಷಗಳಲ್ಲಿ ಎಷ್ಟೆಷ್ಟು ಕಟ್ ಆಫ್ ನಿಂತದೆ ಅಂತೇಳಿ ಅದನ್ನೆಲ್ಲ ತೋರಿಸ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಡನ್. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕಿಂತ ಮುಂಚೆ ಭಾಳಷ್ಟು ಜನ ಕೇಳ್ತಾಯಿದ್ರಿ, ಸರ್ ಅಲ್ಲಿ 2 ದಿನ ಪ್ರೊಸೆಸ್ ಐತಲ್ಲ, 30 ಮತ್ತು 31. ಓಕೆ, ಆ 2 ದಿನದಲ್ಲಿ ನಮ್ಮದು ಎಲ್ಲ ಕಂಪ್ಲೀಟಾಗಿ ಮುಗಿಯುತ್ತೇನ್ರಿ, ಹೆಂಗೋ ಏನು ಅಂತ ಕೇಳ್ತಾಯಿದ್ರಿ. ಎಸ್, ಈಗ 30 ಮತ್ತು 31 ಐತಲ್ಲ, ನಿಮ್ಮದು ಇಲ್ಲಿ ರಿಪೋರ್ಟಿಂಗ್ ಇರುತ್ತೆ 30ನೇ ತಾರೀಕು. ರಿಪೋರ್ಟಿಂಗ್ ಆದಮೇಲೆ 31ನೇ ಅವತ್ತು ನಿಮ್ಮದು ಎಲ್ಲ ಟೆಸ್ಟ್ ಎಲ್ಲ ಮುಗಿದ್ಮೇಲೆ ಮೆಡಿಕಲ್ಲು ಅವತ್ತೇ ಆಗ್ಬೋದು, ಅಥವಾ ಅದೇ ಮಂತಲ್ಲಿ, ಅಥವಾ ಸ್ವಲ್ಪ ಒಂದು 7-8 ದಿನಗಳ ಟೈಮನ್ನು ನಿಮಗೆ ಡೇಟ್ ಕೂಡ ಕೊಡೋ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ. ಸೊ ಅದನ್ನೊಂದು ತಲೆಗೆ ಇಟ್ಕೊಂಡ್ಬಿಡ್ರಿ. ಕೆಲವೊಂದು ಸಲ 2 ದಿನದಲ್ಲಿ ಮುಗಿಯುತ್ತೆ, ಅದು ಆರ್ಡರ್ ಕಾಪಿ ಬರ್ಬೋದು, 1 ವೀಕ್ದಲ್ಲಿ ನಿಮಗೆ ಬರ್ಬೋದು, ಇಲ್ಲ ಕೆಲವೊಂದು ಸಲ ಅಲ್ಲೇ ಕೊಡ್ತಾರೆ. ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ. ಒಟ್ಟು ಅವ್ರೊಂದು ಹೇಳ್ತಾರೆ, ಇವ್ರೊಂದು ಹೇಳ್ತಾರೆ ಅಂತೇಳಿ ನೀವು ಭಾಳ ಜನ ಫೋನ್ ಹಚ್ಚಿ ನನಗೆ ಕೇಳತ್ತೀರಿ, ಸರ್ ಹಂಗೈತಂತ ಹಿಂಗೈತಿ. ಅದು ಹೆಂಗರೇ ಇರಲಿ, ನಿಮಗೆ ಹೋಗೋ ಮನಸ್ಸು ಮಾಡಿರಿ. ಪ್ರಿಪ್ರೇಷನ್ ಅಂತ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು, ಯಾವ ರೀತಿ ಕ್ಲಾಸಸ್ ಬೇಕಂತೇಳಿ ನಾನು ಮಾಡ್ತಾಯಿದ್ದೀನಿ, ಅಲ್ಲಿ ಯೂಸ್ ಆಗೇ ಆಗುತ್ತೆ. ಸೊ ಗಟ್ಟಿ ಮನಸ್ಸು ಮಾಡಿರಿ, ಹೋಗುವಂಥ ಒಂದು ಇದು ಮಾಡಿರಿ. ಅಲ್ಲಿ ಹಂಗೈತಪ್ಪ, ಹೋಗಿ ಏನು ಮಾಡಲಿ, ಬಿಟ್ಟು ಏನು ಮಾಡಲಿ, ಒಟ್ಟು ತಲೆ ಕೆಡಿಸ್ಕೊಬೇಡ್ರಿ. ಓಕೆ, ಡನ್. ಓಕೆ, ಈಗ ಫಸ್ಟ್ 7 ಇಯರ್ಸ್ ಕಟ್ ಆಫ್ ಯಾವ ರೀತಿ ಇತ್ತಪ್ಪ ಅಂತೇಳಿ ನೋಡ್ತಾ ಹೋಗೋದು. ಓಕೆ, ಡನ್. ಆದಷ್ಟು ಬೇಗ ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಓಕೆ, ಡನ್. ನೋಡಿ, ಈಗ ಎಕ್ಸ್ ಮತ್ತು ವಾಯ್ ಗ್ರೂಪ್ ಅಂತೇಳಿ ಬರುತ್ತೆ. ಓಕೆ, ಅದರಲ್ಲಿ ಎಕ್ಸ್ ಮತ್ತು ವಾಯ್ ಗ್ರೂಪ್ ಅಂತೇಳಿ ಬರುತ್ತೆ. ಈಗ 2017ರಲ್ಲಿ ನೀವು ನೋಡ್ಬೇಕಂತಂದ್ರೆ ಏನಾಗಿತ್ತು, ಎಕ್ಸ್ ಗ್ರೂಪಲ್ಲಿ 32 ನಿಂತಿತ್ತು, ವಾಯ್ ಗ್ರೂಪಲ್ಲಿ 34 ಕಟ್ ಆಫ್ ಗೊತ್ತಾಗತ್ತಲ್ಲ. ಹಾಂ, ಎಸ್. ನಿಮಗಿರುವಂತಹ ಮಾರ್ಕ್ಸು 40 ಕ್ವಶನ್ಸು 40 ಮಾರ್ಕ್ಸು, 40 ಕ್ವಶನ್ಸು 40 ಮಾರ್ಕ್ಸು. ಓಕೆ, ಅಲ್ಲಿರುವಂತಹ ಕಟ್ ಆಫ್ ಹೇಳ್ತಾ ಇದ್ದೀನಿ ನೋಡಿರಿ, 32, 34. 2018ರಲ್ಲಿ 27.7, ಇಲ್ಲಿ 32 ನಿಂತಿತ್ತು. ಇಲ್ಲಿ ಎಕ್ಸದು ಕಡಿಮೆ ಆಯಿತು, ವಾಯ್ದು ಕಡಿಮೆ ಆಗಿತ್ತು. ನೆಕ್ಸ್ಟು 2019ರಲ್ಲಿ 36 ಆಯಿತು, ಇಲ್ಲಿ 37 ಆಯಿತು, ಸ್ವಲ್ಪ ಜಾಸ್ತಿ ಆಯಿತು ನೋಡಿರಿ. ಅದೇ 2020ರಲ್ಲಿ ಎಕ್ಸ್ ಗ್ರೂಪಿಗೆ 43, ವಾಯ್ ಗ್ರೂಪಿಗೆ 29 ಆಯಿತು. ಡನ್. 2022ರಲ್ಲಿ ಎಕ್ಸ್ ಗ್ರೂಪ್ 39 ಆಯಿತು, ನಿಯರ್ 40 ಐತಿ. ನೆಕ್ಸ್ಟ್ ಇದು ವಾಯ್ ಗ್ರೂಪ್ 35. ಅದೇ 2023ರಲ್ಲಿ ಏನಾಗೈತಿ, 22 ಆಗೈತಿ, ಇದು 33 ಆಗೈತಿ. ಆದರೆ 2024ರಲ್ಲಿ 29 ಆಗೈತಿ, ಇಲ್ಲಿ 32 ಆಗೈತಿ. ಸೊ ನೀವು ಕೇಳ್ತಾ ಇರೋದು 2025ರಲ್ಲಿ ಎಷ್ಟು ನಿಲ್ಬೋದು ಅಂತೇಳಿ ಒಂದು ರೇಂಜ್. ಓಕೆ, ಇದೆಲ್ಲ ನಾವು ನೋಡಿದ ತಕ್ಷಣ ಒಂದು ಏನು ಹೇಳ್ಬೋದು ಅಂತಂದ್ರೆ, ಇಲ್ಲಿ ಈಗ ರೆಡ್ಯೂಸ್ ಹಾಕುವಂತ ಬಂದತ್ತಂದ್ರೆ ರೆಡ್ಯೂಸ್ ಆಗಂಗಿಲ್ಲ, ಹೇಳೋಕ್ಕಾಗಂಗಿಲ್ಲ. ಇಲ್ಲಿ ಬರುವಂಥದ್ದು ನಿಮಗೆ 25 to 38ವರೆಗೂ ನಿಲ್ಬೋದು. ಯಾವುದು, ಎಕ್ಸ್ ಗ್ರೂಪ್ದು 25 to 38ವರೆಗೂ ನಿಲ್ಬಹುದು. ಗೊತ್ತಾಯ್ತಲ್ಲ. ಯಾಕಂತಂದ್ರೆ ಇಲ್ಲಿ 43 ಆಗೈತಿ. ಸರ್ ಹೆಂಗೆ ರೀ ಸರ್? ಹಾಂ, ಕೆಲವೊಂದು ನೀವು BSc ಮೇಲೆ ಹೋಗಿತ್ತಂದ್ರೆ ಅವ್ರಿಗೆ ಏನಾಗತ್ತೆ ರೀ, ಸ್ವಲ್ಪ ಕ್ವಶನ್ಸ್ 50 ಕ್ವಶನ್ಸ್ ಇರ್ತಾವೆ. ಅದನ್ನು ನಾನು ರೆಫರ್ ಆಗಿಟ್ಕೊಂಡು ನಿಮಗೆ ಹೇಳ್ತಾ ಇರೋದು. ಗೊತ್ತಾಯ್ತಲ್ಲ. ಸರ್ 40 ಕ್ವಶನ್ ಇರ್ತಾವೆ, 40 ಮಾರ್ಕ್ಸ್ ಇರ್ತಾವೆ, ಇಲ್ಲಿ 43 ಹೆಂಗೆ ಬಂತು, ಅದಕ್ಕೆ ನಿಮಗೆ ಕೇಳ್ತೀರಿ ಅಂತೇಳಿ ಅಡ್ವಾನ್ಸ್ ಹೇಳತ್ತೀನಿ. ಡನ್. ನಿಮಗಿರುವಂತಹ ಕ್ವಶನ್ನು 40. ಓಕೆ, ಅದೇ ರೀತಿ ಈ ಒಂದು ರೇಂಜ್ ಹೇಳಬೇಕಂತಂದ್ರೆ ಎಷ್ಟು ಹೇಳ್ಬೋದು ನೋಡಿರಿ. ನಿಮ್ಮ ರೇಂಜನ್ನು ನೆಕ್ಸ್ಟ್ ಪೇಜಲ್ಲಿ ತಗೋತೀನಿ. ಈಗ ನಿಮ್ಮದು ಓಪನ್ ರ್ಯಾಲಿ ಐತಲ್ಲ, ಎಸ್, ಓಪನ್ ರ್ಯಾಲಿ. ಹಾಂ, ನಿಮಗೆ ಎಷ್ಟು ಕಟ್ ಆಫ್ ನಿಲ್ಬಹುದು 2025ದಾಗ? ಓಕೆ, ಫಸ್ಟಿಗೆ ಮೇಲ್ ಕ್ಯಾಂಡಿಡೇಟದ್ದು ನೋಡೋಣ. ಎಷ್ಟು ಕ್ವಶನ್ಸ್ ಅದಾವ? 40 ಮಾರ್ಕ್ಸ್ ಅದಾವ, 40 ಕ್ವಶನ್ಸು, 45 ಮಿನಿಟ್ಸು. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ದು ನಿಮಗೆ ಹೇಳ್ಬೇಕಂತಂದ್ರೆ ಒಂದು 22 to 33ವರೆಗೂ ನಿಮಗೆ ನಿಲ್ಲುವಂತಹ ಚಾನ್ಸಸ್ ಅದ. ಓಕೆ, ಇಷ್ಟರ ಒಳಗೆ ಬರುತ್ತೆ. ಓಕೆ, ಮೇಲ್ ಕ್ಯಾಂಡಿಡೇಟ್ದು. ಫೀಮೇಲ್ ಕ್ಯಾಂಡಿಡೇಟ್ ನೋಡ್ರಿ, ನಿಮಗೆ ಅಲ್ಲಿನೂ ಹೇಳುವಂತಹ ಒಂದು ರೇಂಜ್ ಪ್ರಕಾರ ನಾವು ನೋಡಿದ್ರೆ ಪ್ರೀವಿಯಸ್ ಇಲ್ಲೇ ಹಾಂ
ಇಲ್ಲಿ ಒಂದು ರೇಂಜ್ ನೋಡಿದ್ರೆ ನಿಮಗೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಒಂದು ರೇಂಜ್ ಅಂತಂದ್ರೆ ಎಷ್ಟಂತಂದ್ರೆ ಒಂದು 25 to 35ವರೆಗೂ ನಿಲ್ಬೋದು. ಹೇಳೋಕ್ಕಾಗಂಗಿಲ್ಲ, ಒಂದೆರಡು ಹೆಚ್ಚು ಕಮ್ಮಿ ಆಗ್ಬೋದು, ಒಂದೆರಡು ಕಮ್ಮಿನೂ ಆಗ್ಬೋದು, ಒಂದೆರಡು ಹೆಚ್ಚು ಆಗ್ಬೋದು. ಗೊತ್ತಾಗತ್ತಲ್ಲ ನಾ ಹೇಳೋದು ಭಾಳಷ್ಟು ಜನ ಕೇಳಾತ್ರಿ ಅಂತೇಳಿ ಹೇಳತ್ತಿದ್ದು ನಾನು. ಡೋಂಟ್ ವರಿ, ಓಕೆ. ಆದಷ್ಟು ಮತ್ತು ಇದನ್ನು ಹೇಳೀನಿ ಅಂತೇಳಿ ಇದ್ರ ಮೇಲೆ ಕನ್ಸಿಡರ್ ಮಾಡ್ಕೋಬೇಡ್ರಿ. ಇದ್ರ ಮೇಲೆ ಯಪ್ಪ ಇಷ್ಟು ಕಡಿಮೆ ನಿಲ್ಲತ್ತೆ ಆಕತ್ ಬಿಡು, ನೋ ಹೇಳಕ್ಕೆ ಬೇಡ್ರಿ. ಯಾಕಂದ್ರೆ ನೀವು ಕೇಳತ್ತಿದ್ದು ಸರಿ ಎಷ್ಟು ನಿಲ್ಲಬಹುದು ಅಂತ ಹೇಳಿದ್ರಿ, ನಾನು ಇಷ್ಟು ನಿಲ್ಲಬಹುದು ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಡನ್. ಓಕೆ, ಇದಕ್ಕಿಂತ ಒಂದೆರಡು ಹೆಚ್ಚು ಆಗ್ಬೋದು, ಒಂದೆರಡು ಕಮ್ಮಿನೂ ಆಗ್ಬೋದು, ಇದನ್ನೂ ಹೇಳ್ತೀನಿ ನಾನು. ಡನ್. ಅದೇ ರೀತಿ ನಿಮಗೆ ಕಟ್ ಆಫ್ ಬಗ್ಗೆ ಕನ್ಫರ್ಮ್ ಆಯಿತಾ? ಓಕೆ, ನೆಕ್ಸ್ಟ್ ಈಗಾಗಲೇ ನಾನು ಒಂದು ಟೆಸ್ಟ್ ಮಾಡಿದ್ದೀನಿ. ಎಷ್ಟು ಟೆಸ್ಟ್ ಮಾಡಿದ್ದೀನಿ? 4 ಟೆಸ್ಟ್ ಮಾಡಿದ್ದೀನಿ. ಅವುಗಳನ್ನ ಎಲ್ಲರೂ ಕಂಪಲ್ಸರಿ ನೋಡ್ರಿ, ಅಂದ್ರೆ ಡೋಂಟ್ ಮಿಸ್ ಇಟ್. ಓಕೆ, ಯಾಕಂದ್ರೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನು ಹಾಗೆ ಸಂಭಾವನೆ ಪ್ರಶ್ನೆಗಳನ್ನು ಹಾಕಿದ್ದೀನಿ 4 ಟೆಸ್ಟ್ನಲ್ಲಿ. ಅದೇ ರೀತಿ ಅಡಾಪ್ಟಿಲಿಟಿ ಟೆಸ್ಟ್ ಅಂತೇಳಿ ಮಾಡೀನಿ. 1ನೇ ಟೆಸ್ಟ್ ಮಾಡೀನಿ, 2ನೇ ಟೆಸ್ಟು ಮಾಡ್ತೀನಿ. ಈಗ 1 ಆಗೈತಿ, ಇದನ್ನು ಕೂಡ ಯಾರು ಮಿಸ್ ಮಾಡಬೇಡ್ರಿ. ಓಕೆ, ಡನ್. ಅದೇ ರೀತಿ ರೀಸನಿಂಗ್ ಒಂದು ಕ್ಲಾಸ್ ಮಾಡಿದ್ದೀನಿ, ಇಂಗ್ಲೀಷ್ ಕ್ಲಾಸ್ ಮಾಡಿದ್ದೀನಿ. ಇವು ಎಲ್ಲವೂ ಜಸ್ಟ್ ನೋಡ್ಕೊಂಡು ಹೋಗ್ರಿ, ಯೂಸ್ ಆಗೇ ಆಗುತ್ತೆ. ಡನ್. ಇನ್ನು ಯಾರು ನೋಡಿಲ್ಲ ಅವರಿಗೆಲ್ಲವೂ ವಿಡಿಯೋನ ಶೇರ್ ಮಾಡಿರಿ, ನೋಡಿರಿ. ಇನ್ನೂ ನಾನು ಹೆಚ್ಚಾಗಿ ವಿಡಿಯೋ ಮಾಡ್ತೀನಿ. ಇನ್ನೂ ಒಂದು ವಾರ ಟೈಮ್ ಅದ, ಅಲ್ಲಿವರೆಗೂ ನಾನು ಎಲ್ಲ ವಿಡಿಯೋಸನ್ನು ಮಾಡ್ತೀನಿ. ಡೋಂಟ್ ವರಿ. ಓಕೆ, ನಿಮ್ಮ ಡೌಟ್ ಕ್ಲಿಯರ್ ಆಗೈತೆ ಅಂದ್ಕೊತೀನಿ. ಮತ್ತು ಮುಂದಿನ ಕ್ಲಾಸಲ್ಲಿ ಏನು ಮಾಡ್ತೀನಿ, ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹಿಂದಿನ ವಿಡಿಯೋಗಳೆಲ್ಲ ನೋಡ್ತಾಯಿರಿ. ಏನೇ ಡೌಟ್ ಇದ್ರೂ ಮೆಸೇಜ್ ಮಾಡಿರಿ. ಓಕೆ, ನಂಬರ್ ಭಾಳಷ್ಟು ಜನ ಕೇಳ್ತಾ ಇದ್ರಿ, ಆದ್ರೆ ನಾನು ಬ್ಯುಸಿ ಇತ್ತಂದ್ರೆ ರಿಸೀವ್ ಮಾಡೋಂಗಿಲ್ಲ. ಓಕೆ, ಅದನ್ನು ಈಗ ಹೇಳ್ತೀನಿ. ಆಮೇಲೆ ರಿಪ್ಲೈ ಮಾಡಿರ್ತೀನಿ, ನೋಡಿದ ತಕ್ಷಣ ಸ್ವಲ್ಪ ಬ್ಯುಸಿ ಇದ್ದೀನಿ. ಆಮೇಲೆ ನಿಮಗೆ ನಾನು ರಿಸೀವ್ ಮಾಡಿದ ತಕ್ಷಣ ನಿಮಗೆ ಹೇಳ್ತೀನಿ, ಇಲ್ಲ ವಾಪಸ್ ಮಾಡಿದ್ದೀನಿ ಎಲ್ಲರಿಗೂ. ಓಕೆ, ಡನ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗೋಣ. ಜೈ ಹಿಂದ್.